ಕ್ಯಾಪ್ಟನ್ ರಾಜಾರಾವ್ ಅವರಿಂದ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಸರ್, ಕರ್ನಾಟಕದ ಮುಂದೆ ಇರುವಂಥ ಆಯ್ಕೆಗಳೇನು ಅನ್ನೋಂಥ ಪ್ರಶ್ನೆ ಬರ್ತಾ ಇದೆ. ಈಗ ಸದ್ಯಕ್ಕೆ ವಾಸ್ತವ ಪರಿಸ್ಥಿತಿಯನ್ನು ನೋಡಿದಾಗ ತಮಿಳುನಾಡಿಗೆ ನೀರು ಬಿಡುವಷ್ಟಂತೂ ನೀರು ನಮ್ಮಲ್ಲಿಲ್ಲ. ಕುಡಿಯೋ ನೀರಿಗೆ ನೀರಿಲ್ಲದಂತಹ ಪರಿಸ್ಥಿತಿ, ಅದನ್ನೂ ಬಿಟ್ಟುಬಿಟ್ರೆ ಜಲಕ್ಷಾಮ ಎದುರಾಗುತ್ತೆ ಅನ್ನುವಂತಹ ಪರಿಸ್ಥಿತಿ ಇರುವಾಗ ಕರ್ನಾಟಕದ ಮುಂದೆ ಇರುವಂತಹ ಆಯ್ಕೆಗಳು ಏನು? ಇರೋ ನೀರನ್ನು ಉಳಿಸ್ಕೋಬೇಕು ಅಥವಾ ಇಲ್ಲದ ನೀರನ್ನು ಉಳಿಸ್ಕೋಬೇಕು ಅನ್ನೋಂಥ ವಾಸ್ತವ ಪರಿಸ್ಥಿತಿ ಅರ್ಥ ಆದಾಗ ಇಂಥ ಸಂದಿಗ್ಧ ಪರಿಸ್ಥಿತಿಯನ್ನು ರಾಜ್ಯ ಸರ್ಕಾರ ಹೇಗೆ ನಿಭಾಯಿಸಬೇಕು ಅಂತ ನೋಡಿ. ಈಗ CWMA CWRC ರೆಕಮೆಂಡೇಷನ್ನ ಒಪ್ಕೊಂಡು ಆ ಪ್ರಕಾರ ನೀರು ಬಿಡುವಂತ ನಮ್ಗೆ ಆದೇಶ ಕೊಟ್ಟಿದೆ. ನನ್ನ ಅನಿಸಿಕೆಯಲ್ಲಿ, ನನ್ನ ಅನುಭವದಲ್ಲಿ ಹೇಳಬೇಕಾದ್ರೆ CWMA CWRC ನಮಗೇನು ಆದೇಶ ಇದೆ CWDTಯಿಂದ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಪ್ಲಸ್ ಅವರಿಗೆ ಒಂದು ನಿರ್ದಿಷ್ಟವಾದ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಫಿಕ್ಸ್ ಮಾಡಿದೆ ಗೌರ್ಮೆಂಟ್, ನೋಟಿಫಿಕೇಷನ್ ಇಶ್ಯೂ ಮಾಡಿ ಸೆಕ್ಷನ್ 10ನಲ್ಲಿ. ಆ ಸೆಕ್ಷನ್ 10 ಪ್ರಕಾರ ಏನೂ ಕೆಲಸ ಮಾಡ್ತಾಯಿಲ್ಲ ಅವರು. ನನ್ನ ಈಗ 2 ವರ್ಷ ಕೆಳಗೆ ಇಂಥದ್ದೇ ಪರಿಸ್ಥಿತಿ ಇದ್ದಾಗ ಇನ್ನೂ ಇದಕ್ಕನ್ನು ಒಳ್ಳೆಯ ಪರಿಸ್ಥಿತಿ ಇತ್ತು. ಮೆಟ್ಟೂರಲ್ಲೇ 90 TMC ನೀರಿತ್ತು. ಆಗಲೂ ಕೂಡ ಅವರು ಪಾರ್ಷಿಯಲಿ ಟುವರ್ಡ್ಸ್ CWMA CWRC ಕಡೆನೇ ವಾಲಿದ್ದಾರೆ, ಆಗಲಿ ನಮಗೆ ಪ್ರೊಟೆಕ್ಷನ್ ಕೊಟ್ಟಿಲ್ಲ. ಹಾಗಾಗಿ ಅವ್ರ ಮೇಲೆ ನಾವು ಚಾರ್ಜ್ ಮಾಡಬೇಕಾಗುತ್ತೆ. ನೀವು ಇಂಪಾರ್ಷಿಯಲ್ ಅಲ್ಲ ಸ್ವಾಮಿ, ನೀವು ತಮಿಳುನಾಡು ಕಡೆ ವಾಲ್ತಾ ಇದ್ದೀರಾ, ಕಾರಣ ನಿಮಗೆ ಗೊತ್ತಿರಬೇಕು ಯಾಕೆ ಈಗ ಆದೇಶ ಕೊಟ್ರಿ. ಇಲ್ಲಿ ಏನಾಗಿದೆ, ಈ ವರ್ಷ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ ಇರಿಗೇಷನ್ಗೆ ನೀರು ಯೂಸ್ ಮಾಡಲ್ಲ. ವಿ ಆರ್ ಫೋರ್ ಗೋಯಿಂಗ್ ಖಾರಿಫ್ ಕ್ರಾಪ್ ಎಂಟೈರ್ ಇನ್ ಕಾವೇರಿ ಬೇಸಿನ್. ನೋ ಖಾರಿಫ್ ಕ್ರಾಪ್ ಈಸ್ ಗ್ರೋನ್ and all the water is reserved for drinking water. ನಾವು ಕುಡಿಯೋ ನೀರಿಗೆ ಉಳಿಸ್ಕೊಳ್ಳೋಕ್ಕೆ ಒದ್ದಾಡ್ತಿದ್ದೀವಿ ಅಂತ ಅದನ್ನು ತಮಿಳುನಾಡು ಅವರಿಗೆ ಇರಿಗೇಷನ್ಗೆ ಬಿಡು ಅಂತ. ನಾನು ಕೇಳೋದು ಇಷ್ಟೇ, ಸ್ವಾಮಿ ಅವ್ರ ರಿಸರ್ವಾಯರಲ್ಲಿದ್ದರೆ ಏನು, ಈಗ ನನ್ನ ರಿಸರ್ವಾಯರಲ್ಲಿದ್ದರೆ ಏನು? ಯಾಕೆ ಅವಸರ ಪಡ್ತೀರಾ? ಈಗಲೇ ಯಾಕೆ ತೀರ್ಮಾನ ಕೊಡ್ತೀರಾ? ಅವರಲ್ಲಿ ಈಗಾಗಲೇ 40 TMC ಇದೆ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ 10 TMC ಗ್ರೌಂಡ್ ವಾಟರ್ ಅವ್ರು ಇನ್ನೂ ಯೂಸ್ ಮಾಡಿಲ್ಲ. ಮೊದಲು ಅವ್ರಿಗೆ ಆದೇಶ ಕೊಡಿ, ಆ 10 TMC ಯೂಸ್ ಮಾಡಿಬಿಟ್ಟು ಆಮೇಲೆ ಬಾರಯ್ಯ ನನ್ನ ಹತ್ರ, ನಾನು ನೀರು ಬಿಡಿಸ್ತೀನೋ ಬೇಡೋ ನೋಡ್ತೀನಿ. ಆಗ ಈಗ ಸದ್ಯಕ್ಕೆ ನೀರು ಬಿಡಿಸೋದು ಬೇಡ, ಅವ್ರು ಕುಡಿಯೋ ನೀರಿಗೆ ಇಟ್ಕೊಂಡಿದ್ದಾರೆ ಅಂತ ಹೇಳೋ ಧೈರ್ಯ CWMA ಮಾಡಬೇಕಾಗಿತ್ತು, ಮಾಡಲಿಲ್ಲ. ಹೀಗಾಗಿ ಅವ್ರು ನಿನ್ನೆ ಏನು ಹೇಳಿದರು, ಹೇಳಿದರು ಕರ್ನಾಟಕದಲ್ಲಿ 55 TMC ನೀರು ಈಗಿದೆ ಅಂತ ಹೇಳಿದರು. ಆಯಿತು, ಲೆಕ್ಕ ಇಟ್ಕೊಳ್ಳಿ, 55 TMC ನನಗಿತ್ತು ಅಂದರೆ 10 TMC ಎಲ್ಲರಿಗೂ ಗೊತ್ತಿದೆ ಕಮ್ಯುನಿಟಿ ಡೆಡ್ ಸ್ಟೋರೇಜಲ್ಲಿದೆ, ಎಲ್ಲ 4 ರಿಸರ್ವರಲ್ಲಿ, ಅದನ್ನು ನೀರು ಉಪಯೋಗಿಸೋಕ್ಕಾಗಲ್ಲ ಅಂತ. ಬೆಂಗಳೂರಿಗೆ 2 TMC ಕన్నా ಜಾಸ್ತಿ ಬೇಕು, ಮಿಕ್ಕಿದ ಅರ್ಬನ್ನು ರೂರಲ್ಗೆ ಇನ್ನೊಂದು TMC ಬೇಕು, ಒಟ್ಟು 3 TMC 1 ತಿಂಗಳಿಗೆ ಬೇಕು. ಇವತ್ತು ಜುಲೈ 31, ಇನ್ನು ಮುಂದಿನ ಮುಂಗಾರು ಬರಬೇಕಾದ್ರೆ ಇನ್ನೂ 10 ತಿಂಗಳು ಕಾಯಬೇಕು. 10 3 30 TMC ಕುಡಿಯೋ ನೀರಿಗೆ ನಾನು ಇಡಬೇಕು. 30 ಒಂದು 10 40 ಆಯಿತು. ಇನ್ನು ಟ್ರಿಬ್ಯುನಲ್ಲೇ ಹೇಳಿದೆ, ಕರ್ನಾಟಕದ ರಿಸರ್ವರಲ್ಲಿ ನಾರ್ಮಲ್ ಆಗಿದ್ದರೆ 17.1 TMC ನೀರು ಎವಾಪರೇಷನ್ ಲಾಸ್ ಆಗುತ್ತೆ ವರ್ಷಕ್ಕೆ ಅಂತ. ಅದು ನೀರಿದ್ದರೆ ತಾನೇ ಎವಾಪರೇಷನ್ ಲಾಸ್ ಆಗಬೇಕು. ಸೊ ಅದಕ್ಕೆ 17.1 ಬೇಕು. ನನ್ನ ಅನುಭವದಲ್ಲಿ ಅಗೇನ್ ಹೇಳಬೇಕಾದ್ರೆ ಈ ವರ್ಷ 17.1 ಅಲ್ಲ, ಅದಕ್ಕೆ 1.5 ಪಟ್ಟು ಜಾಸ್ತಿ ಆಗುತ್ತೆ. ಯಾಕೆಂದರೆ ರಿಸರ್ವರ್ ಲೋ ಲೆವೆಲಲ್ಲಿದೆ, ಎವಾಪರೇಷನ್ ಲಾಸ್ ಇನ್ನೂ ಜಾಸ್ತಿ ಆಗುತ್ತೆ. ಅಂದರೆ 18 ಅಂತ ಇಟ್ಕೊಂಡ್ರು ಕೂಡ ಇವತ್ತಿಗೆ ನನಗೆ 58 TMC ನನ್ನ ರಿಸರ್ವರಲ್ಲಿ ಇರಬೇಕು. ಈಗಿರೋದು ಅವ್ರ ಪ್ರಕಾರನೇ 55, ಅದರೊಳಗೆ 4.25 ಬಿಡು ಅಂತ ಹೇಳ್ತಾರೆ, ಇನ್ನು 50 ಆಯಿತು. ಅಂದರೆ ಇವತ್ತೇ ಅವರು 8 TMC ಶಾರ್ಟೇಜ್ ನನಗೆ ಅಂತ ಡ್ರಿಂಕಿಂಗ್ ವಾಟರ್ಗಂತ ಹೇಳ್ತಾ ಇದ್ದೆ. ಡ್ರಿಂಕಿಂಗ್ ವಾಟರ್ ಪ್ರಯಾರಿಟಿ ನಂಬರ್ 1. ಅವ್ರು ಇರಿಗೇಷನ್ ಪ್ರಯಾರಿಟಿಗೆ ನೀರು ಯಾಕೆ ಕೊಡ್ತಾ ಇದ್ದಾರೆ? ನನ್ನ ರಿಸರ್ವರೇ ಇಲ್ಲಿ ಇನ್ನೂ 1 ತಿಂಗಳಿದ್ದರೆ ಏನು ಗಂಟು ಹೋಗುತ್ತೆ ಅವ್ರದ್ದು. ನಾನು ಮೇಲಿನ ರಾಜ್ಯ, ನಾನು ಯಾವಾಗ ಬೇಕಾದರೂ ನೀರು ಬಿಟ್ಟರೆ ಅವ್ನಿಗೆ ಹೋಗುತ್ತೆ, ಅವ್ನು ಬಿಟ್ಟರೆ ನನಗೆ ಬರೋಲ್ಲ. ಇದೇ ಕ್ವಶನ್ನು ನಾವು ಟ್ರಿಬ್ಯುನಲ್ ಮುಂದೆ ಕೇಳಿದ್ದೀವಿ, ಡಿಫಿಸಿಟ್ ಇಯರಲ್ಲಿ ಏನು ಮಾಡಬೇಕು ಅಂತ. ದಯವಿಟ್ಟು ಅವರು ಈ ಪ್ಯಾರಾ 25 ಪೇಜ್ 210 ವಾಲ್ಯೂಮ್ 5 ದಯವಿಟ್ಟು ಓದಿ ಸ್ವಾಮಿ, ಅರ್ಥ ಮಾಡ್ಕೊಳ್ಳಿ ಏನಂತ ಹೇಳಿದ್ದಾರೆ. ಕರ್ನಾಟಕ ಸೌತ್ ವೆಸ್ಟ್ ಮಾನ್ಸೂನೇ ಅವರಿಗೆ ಬರೋ ಮಳೆ, ಆ ಮಳೆ ಬಂದಾಗಲೇ ಅವ್ರು 4 ರಿಸರ್ವರಲ್ಲಿ ನೀರು ಹಿಡ್ಕೋಬೇಕು. ಅವ್ರಿಗೆ ನೀರು ಹಿಡ್ಕೊಳ್ಳೋದು ಬರೀ ಖರೀಫ್ ಸೀಸನ್ನಲ್ಲ,
ಖರೀಫು ರಾಬಿ ಪೆರಿನಿಯಲ್ ವರ್ಷಂ ಪೂರ್ತಿ ಬೇಕಾದರೂ ಕುಡಿಯೋ ನೀರು ಅಷ್ಟನ್ನು ಅವ್ರು ರಿಸರ್ವಲ್ಲಿ ಇಟ್ಕೋಬೇಕು ಅಂತ ಅವರು ಘಂಟಾಘೋಷವಾಗಿ ಹೇಳಿದ್ದಾರೆ. ಹೀಗೆ ಹೇಳಿದ ಮೇಲೆ ನೀವು ಇದನ್ನು ವೈಲೇಟ್ ಮಾಡ್ತೀರಾ? ಕುಡಿಯೋ ನೀರು ನೀವು ಯಾರು ಕೊಟ್ಟಿಲ್ಲ, CWDT ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟ್ ಕೊಟ್ಟರು, ಅದನ್ನು ವೈಲೇಟ್ ಮಾಡ್ತೀರಾ? ಆ ನೀರಲ್ಲಿರೋದು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಆ ನೀರು. ದಯವಿಟ್ಟು ಅದನ್ನು ಆರ್ಡ್ರ್ ಮಾಡಬೇಡಿ, ಇದು ಬಿಡೋಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ನೀವೇ ಹೇಳಿದಾಗೆ ಇವತ್ತೇ ನಿಮ್ಮ ಪ್ರಕಾರನೇ 8 TMC ಶಾರ್ಟೇಜು. ಇನ್ನು ನೀವು ಹೇಳ್ತೀರಾ 10-12 TMC ಇನ್ನೊಂದು 15 ದಿವಸದಲ್ಲಿ ಬರುತ್ತೆ ಅಂತ ಗ್ಯಾರಂಟಿ ಬರ್ಕೊಡ್ತೀರಾ? ಬರದೇ ಹೋದ್ರೆ ಎಲ್ಲಿಂದ ಕೊಡ್ತೀರಾ ನನ್ನ ಕುಡಿಯೋ ನೀರು? ಈ ವರ್ಷ ಎಲ್ ನೈನು ಎಫೆಕ್ಟ್ ಭಾಳ ಸೀರಿಯಸ್ ಇದೆ ಅಂತಂದು ಬರೀ ನಮ್ಮ IMD ಅಲ್ಲ, ವರ್ಲ್ಡ್ ವೆದರ್ ಅಥಾರಿಟೀಸು ಹೇಳಿದ್ದಾರೆ. ಅಂಥ ಸೀರಿಯಸ್ ಎಲ್ ನೈನು ಎಫೆಕ್ಟ್ ಇದ್ದಾಗ ಯಾಕೆ ಬಿಡು ಅಂತ ಹೇಳ್ತೀರಾ? ಇನ್ನೊಂದು ತಿಂಗಳು ಕಾಯಿರಿ, ಆಮೇಲೆ ಬೇಕಾದ್ರೆ ವಸ್ತುಸ್ಥಿತಿ ನೋಡ್ಕೊಂಡು ಮುಂದೆ ಮಾತಾಡಿ. ದಯವಿಟ್ಟು ಇದು ಮಾಡಬೇಡಿ. ನಮ್ಮ ಸರ್ಕಾರ ಕುತ್ಕೋಬಾರ್ದು, ಸುಪ್ರೀಂ ಕೋರ್ಟ್ ಮುಂದೆ ಕೇಸ್ ಹಾಕಬೇಕು, ಇದನ್ನು ತಡಿ ಅಂತ ಹೇಳಬೇಕು. ಎಸ್.